ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತು ನಾನು ಕಾಂಗ್ರೆಸ್ ಆಂತರಿಕ ರಾಜಕಾರಣದ ಬಗ್ಗೆ ಮಾತನಾಡ್ತೇನೆ. ಅದು ಎಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಹಲವಾರು ಹಿರಿಯ ನಾಯಕರುಗಳು ಈ ಪಕ್ಷದಲ್ಲಿದ್ದಾರೆ. ಅತ್ಯುತ್ತಮ ಆಡಳಿತಗಾರರಿದ್ದಾರೆ, ವಾಗ್ಮಿಗಳಿದ್ದಾರೆ. ಆದರೆ ಈಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನು ನಡೀತಾ ಇದೆ, ಯಾವ ನಾಯಕರ ವಿರುದ್ಧ ಯಾರು ಕತ್ತಿ ಮಸೀತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಅವರ ಗುರಿಗಳು, ಸ್ವಾರ್ಥ ಏನು ಅನ್ನೋದು, ಈ ವಿಚಾರದ ಬಗ್ಗೆ ಮಾತನಾಡುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಇವತ್ತು ಪತ್ರಿಕೆಯೊಂದರಲ್ಲಿ ಬಂದ ವರದಿಗಳು. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿದ್ಯಮಾನದ ಬಗ್ಗೆ ಬೆಳಕು ಚೆಲ್ಲುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ 3 ಸುದ್ದಿಗಳಿವೆ. ಒಂದು, ಜಮೀರ್ ಹೇಳಿಕೆಯಲ್ಲಿ ತಪ್ಪಿಲ್ಲ. ಇನ್ನೊಂದು ಬಾಕ್ಸ್ ಐಟಮ್ ಇದೆ, ಸಿದ್ದರಾಮಯ್ಯ CM ಆಗಬೇಕು. ಇನ್ನೊಂದು ಬಾಕ್ಸ್ ಐಟಮ್ ಇದೆ, ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದಂತೆ ಹೈಕಮಾಂಡ್ ತಾಕಿತ್ತು. ಅಂದರೆ ಕಾಂಗ್ರೆಸ್ಸಿನ ಒಳಗಡೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವುದರ ಬಗ್ಗೆ ಪೈಪೋಟಿ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟವರು ಯಾರು? ನಮ್ಮಲ್ಲೊಂದು ಗಾದೆ ಇದೆ, ಗೊತ್ತಾಯ್ತಾ? ಮಗು ಹುಟ್ಟೋಕ್ಕಿಂತ ಮೊದಲೇನೋ ಕುಲಾವಿ ಹೋಲಿದ್ರು ಏನೋ ಒಂದು ಗಾದೆ ಇದೆ. ಆ ರೀತಿ ಆಗ್ತಾ ಇದೆಯಾ? ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬರುವ ಸ್ಥಿತಿ ನಿರ್ಮಾಣ ಆಗಬೇಕು, BJP ಜೊತೆ ಫೈಟ್ ಮಾಡಬೇಕು. ಆದರೆ ಇದೆಲ್ಲವನ್ನು ಬಿಟ್ಟು ಕಾಂಗ್ರೆಸ್ ನಾಯಕರುಗಳು ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಸ್ಥಾನ ಏನು ವೇಕೆಂಟ್ ಆಗಿಲ್ಲ, ಅಥವಾ ಮುಂದಿನ ಚುನಾವಣೆ ಕಾಂಗ್ರೆಸ್ಸೇ ಬಂದುಬಿಡುತ್ತೆ ಅನ್ನುವ ವಾತಾವರಣ ಕೂಡ ಇಲ್ಲ ಕರ್ನಾಟಕದಲ್ಲಿ. ಆದರೆ ಯಾಕೆ ಹೀಗೆ ನೋಡಿ, ಈ ಸುದ್ದಿಯನ್ನು ಮೊದಲು ನಾನು ನಿಮಗೆ ಹೇಳ್ತೀನಿ, ನಂತರ ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಸುದ್ದಿ ಮೊದಲನೇದು, ಜಮೀರ್ ಹೇಳಿಕೆಯಲ್ಲಿ ತಪ್ಪಿಲ್ಲ. ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಬಂದಾಗ ಹೈಕಮಾಂಡ್ ನಿರ್ಧಾರ. ಮುಂದಿನ ಮುಖ್ಯಮಂತ್ರಿ ನೀವೇ ಎಂದು ನನಗೂ ಹಲವು ಅಭಿಮಾನಿಗಳು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುತ್ತಿರುತ್ತಾರೆ. ಹಾಗೆಯೇ ಶಾಸಕ ಜಮೀರ್ ಅಹಮದ್ ಕೂಡ ಅಭಿಮಾನಿಯಾಗಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ಹೇಳಿದ್ದಾರೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡರು. ಅಂದರೆ ಜಮೀರ್ ಹೇಳಿಕೆಯಿಂದ ಉದ್ಭವವಾದದ್ದು ಈ ಪರಿಸ್ಥಿತಿ ಅಂತ. ಅಭಿಮಾನಿಯಾಗಿ ಅವರು ಹೇಳೋದು ತಪ್ಪಿಲ್ಲ ಅಂತ ಏನು ಜಾರಕಿಹೊಳಿ ಹೇಳ್ತಾರೆ, ಆ ಮಾತು ಕರೆಕ್ಟ್. ಆದರೆ ಈಗ ಹೇಳುವ ಅಗತ್ಯ ಏನಿದೆ? ಈಗ ಯಾಕೆ ಹೇಳಬೇಕಾಗಿತ್ತು ನೋಡಿ? ಅವ್ರು ಹೇಳಿದ್ದೇನು, ಮೈಸೂರಿನಲ್ಲಿ ಜಮೀರ್ ಹೇಳಿದ ಐಟಮನ್ನು ನಾನು ತಮ್ಮ ಗಮನಕ್ಕೆ ತಂದುಬಿಟ್ಟು ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಎಂಬುದು ತಮ್ಮೊಬ್ಬರ ಬಯಕೆಯಲ್ಲ, ಇಡೀ ರಾಜ್ಯದ ಜನರ ಬಯಕೆಯೂ ಅದೇ ಆಗಿದೆ ಎಂದು ಶಾಸಕ ಜಮೀರ್ ಅಹಮದ್ ಹೇಳಿದರು. ಶನಿವಾರ ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬಡವರಿಗೆ ಒಳ್ಳೆಯದಾಗಬೇಕಾದರೆ ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ ಎಂದು ಜನರು ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದ್ದರೂ ಸುಮ್ಮನೆ ಯಾರನ್ನೂ ಮುಖ್ಯಮಂತ್ರಿಯಾಗಿ ಮಾಡುವುದಿಲ್ಲ. ವಿವಿಧ ಸಮುದಾಯಗಳ ಮೀಸಲಾತಿ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿ ಅವರು ಹೇಳ್ತಾರೆ. ಇದು ಭಾಳ ಇವರ ಮಾತಿನಲ್ಲಿ 2-3 ಅಂಶಗಳಿವೆ. ಸುಮ್ಮನೆ ಯಾರನ್ನೂ ಮುಖ್ಯಮಂತ್ರಿ ಮಾಡುವುದಿಲ್ಲ ಅನ್ನೋದು ಇವರು ಯಾರಿಗೆ ಹೇಳ್ತಿದ್ದಾರೆ? ಇವರು ಈ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳ್ತಾರೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ಪಟ್ಟಿದ್ದಾರೆ, ಅದು ತುಂಬ ಸಹಜವಾದ್ದು. ಸೊ ಅವರಿಗೆ ಈ ಮಾತನ್ನು ಹೇಳ್ತಿದ್ದಾರಾ? ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದ್ದರೂ ಸುಮ್ಮನೆ ಯಾರನ್ನೂ ಮುಖ್ಯಮಂತ್ರಿ ಮಾಡುವುದಿಲ್ಲ. ಈ ಮಾತನ್ನ ಅರ್ಥ ಏನು? ಇದು ಯಾರನ್ನ ಉದ್ದೇಶಿಸಿ ಜಮೀರ್ ಅವರು ಬಿಟ್ಟ ಬಾಣ? ಜಮೀರ್ ಅವರು ಬಾಣ ಬಿಡುವುದಕ್ಕೆ ಕಾರಣ ಏನು? ಒಂದು, ಇತ್ತೀಚಿನ ದಿನಗಳಲ್ಲಿ ಜಮೀರ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಹೆಚ್ಚೆಚ್ಚಾಗಿ ಕಾಣಿಸ್ಕೊತಿದ್ದಾರೆ. ಮೊನ್ನೆ ಕೂಡ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ ಸಂದರ್ಭದಲ್ಲಿ ಜಮೀರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಇದ್ದರು. ಅಂದರೆ ಜಮೀರ್ ಅವರು ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರು. ಆ ಕಾರಣಕ್ಕೆ ಇದನ್ನು ಸಿದ್ದರಾಮಯ್ಯನವರ ಮಾತು ಅಥವಾ ಅವರ ಮನಸ್ಸಿನಲ್ಲಿದ್ದನ್ನು ಜಮೀರ್ ಹೇಳ್ತಾರೆ ಅಂತ
ವ್ಯಾಖ್ಯಾನಿಸಿದರೆ ಅದಕ್ಕೆ ಸಿದ್ದರಾಮಯ್ಯನು ಕೊಡುವ ಉತ್ತರ ಏನು? ಸೊ ಸಿದ್ದರಾಮಯ್ಯನವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗುವ ಆಸೆ ಪಟ್ಟರೆ ತಪ್ಪಲ್ಲ. ಆದರೆ ಇದು ಬಹಿರಂಗವಾಗಿ ಈ ರೀತಿ ಚರ್ಚೆ ನಡೆದರೆ ಇದು ಕಾಂಗ್ರೆಸ್ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಭಾರತೀಯ ಜನತಾ ಪಕ್ಷದ ವಿರುದ್ಧ BJP ವಿರುದ್ಧ ಹೋರಾಟ ಮಾಡಬೇಕಾದ ಕಾಲಘಟ್ಟ ಇದು. ಇದು ಹೇಗೆ ಅಂದರೆ ಯುದ್ಧ ಘೋಷಣೆ ಮಾಡದೇನೆ ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ, ನಾನೇ ಚಕ್ರಾಧಿಪತಿ ಅಂತ ಅಂದ್ಕೊಂಡಂಥ ಒಂದು ವಾತಾವರಣ ಈಗ ಕಾಣ್ತಾ ಇದೆ. ಸೊ ಜಮೀರ್ ಅವರ ಈ ಮಾತು ರಾಜಕೀಯವಾಗಿ ಹಲವು ರೀತಿಯ ಪರಿಣಾಮ ಬೀರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಹೇಳಿದೆ, ಇವೆರಡು ನೋಡಿ, ಈಗ ಸತೀಶ್ ಜಾರಕಿಹೊಳಿ ಆಡಿದ ಮಾತನ್ನು ಇನ್ನೊಂದು ಸ್ವಲ್ಪ ಮುಂದುವರಿಸೋಣ. ಹಾಗೆಯೇ ಇನ್ನೊಬ್ಬರು ರಾಮಲಿಂಗಾರೆಡ್ಡಿ ಕಾರ್ಯಾಧ್ಯಕ್ಷ ಆಡಿದ ಮಾತು ಇದೆ. ಇದೆಲ್ಲ ಕಾಂಗ್ರೆಸ್ ಒಳಗಡೆ ಏನು ನಡೆಯುತ್ತಾ ಅನ್ನೋದು ಸೂಚಿಸುತ್ತೆ. ಇದು ಒಳ್ಳೆ ಬೆಳವಣಿಗೆ ಅಂತೂ ಕಾಂಗ್ರೆಸ್ ಮಟ್ಟಿಗೆ ಅಲ್ಲ. ಒಂದು ಕಡೆ ರೈತ ಚಳವಳಿ ನಡೀತಾ ಇದೆ, ಇನ್ನೊಂದು ಕಡೆ ದೇಶದ ಒಳಗಡೆ ಬೆಲೆ ಏರಿಕೆ. ಇವರು ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಚರ್ಚೆ ಮಾಡ್ಕೊಬಿಟ್ಟು ಕುರ್ಚಿ ಮೇಲೆ ಟವಲ್ ಹಾಕೋ ಕೆಲಸ ಮಾಡ್ತಿದ್ದಾರೆ. ಸೊ ನೋಡಿ, ಸತೀಶ್ ಜಾರಕಿಹೊಳಿ ಇನ್ನು ಮುಂದಿನ ಮಾತುಗಳನ್ನು ಗಮನಿಸಿ. ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ಎಂದು ಹೈಕಮಾಂಡ್ ಎಲ್ಲಿಯೂ ಹೇಳಿಲ್ಲ. ಈ ಮಾತಿನ ಮೂಲಕ ಸತೀಶ್ ಜಾರಕಿಹೊಳಿ ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ, ಇಂಡೈರೆಕ್ಟ್ಲಿ ಹೇಳ್ತಾರೆ. ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಪೈಪೋಟಿ ಇದೆ ಅನ್ನೋದು ಇವರ ಮಾತಿನ ಒಳಮರ್ಮ ಅಂತ. ಇದು ಮಾತಿನ ಅರ್ಥ. DK ಶಿವಕುಮಾರ್ ಎಂದು ಹೈಕಮಾಂಡ್ ಎಂದು ಹೇಳಿಲ್ಲ. ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ 113 ಸೀಟುಗಳನ್ನು ಪಡೆದ ನಂತರ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವುದನ್ನು ಹೈಕಮಾಂಡ್ ತೀರ್ಮಾನಿಸುತ್ತೆ. ಅಂದರೆ ಕಾರ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಒಂದು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕ್ರಯ್ಯ ಈ ಜಗಳ ಮಾಡ್ಕತ್ತೀರಿ ಅನ್ನುವುದು ಕೂಡ ಅವರ ಮಾತಿನ ಒಳಗಡೆ ಇರುವ ಮರ್ಮ ಅಂಶ ಅಂತ. ಪಕ್ಷಾತೀತವಾಗಿ ಅಹಿಂದ ಸಮಾವೇಶ ನಡೆಸಿದರೆ ನಾವು ಬರುತ್ತೇವೆ ಅಂತ ಏನು ರಮೇಶ್ ಜಾರಕಿಹೊಳಿ ಇದ್ದ, ಅದಕ್ಕೆ ಉತ್ತರ ಕೊಟ್ಟಿದ್ದು ಅಣ್ಣ ತಮ್ಮಂದು ನಮಗೆ ಅಗತ್ಯ ಇಲ್ಲ. ಸೊ ಅದೇ ರೀತಿ ಇನ್ನೊಬ್ಬರು ಹೇಳಿದ್ದು ಕುತೂಹಲಕರವಾದ್ದು, ಅದು ನೋಡಿ ರಾಮಲಿಂಗಾರೆಡ್ಡಿಯವರು ಕಾರ್ಯದರ್ಶಿ, ಅವರು ಕುಶಾಲನಗರದಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದಂತೆ ಹೈಕಮಾಂಡ್ ತಾಕೀತು. ಹೈಕಮಾಂಡ್ ಯಾಕೆ ತಾಕೀತು ಮಾಡುತ್ತೆ, ಯಾಕೆ ಹೇಳುತ್ತೆ ಅಂದರೆ ಅಲ್ಲಿ ಒಳಗಡೆ ಪೈಪೋಟಿ ಇದೆ. ಚುನಾವಣೆಗೂ ಮೊದಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದಂತೆ ಹೈಕಮಾಂಡ್ ತಾಕೀತು ಮಾಡಿದೆ ಎಂದು KPCC ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಶನಿವಾರ ಹೇಳಿದರು. ಸೊ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನುವುದನ್ನು ಚರ್ಚೆ ಮಾಡಬೇಡಿ, ಘೋಷಣೆ ಮಾಡಬೇಡಿ ಅಂತ ಹೇಳಿದ ಸಂದರ್ಭದಲ್ಲೇ ಯಾಕೆ ಈ ಚರ್ಚೆ ನಡೀತಾ ಇದೆ? ಒಂದೊಮ್ಮೆ ಹೈಕಮಾಂಡ್ ಸೂಚನೆ ಕೊಟ್ಟು ಕೂಡ ಈ ಚರ್ಚೆ ನಡೆದರೆ ಇದು ಉಲ್ಲಂಘನೆ ಆಗಲ್ವಾ? ಜಮೀರ್ ಅವರು ಏನು, ನೀವು ರಾಮಲಿಂಗಾರೆಡ್ಡಿಯವರ ಮಾತನ್ನು ನಂಬುವುದಾದರೆ ಅವರು ಹೇಳಿದ ಪ್ರಕಾರ ಹೈಕಮಾಂಡ್ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಬೇಡಿ ಅಂತ ಹೇಳಿದಾಗಲೂ ಕೂಡ ಜಮೀರ್ ಅಹಮದ್ ಅವರಿಗೆ ಈ ಧೈರ್ಯ ಎಲ್ಲಿಂದ ಬಂತು? ಅವರು ಯಾರ ಬಾಯಾಗಿ ಮಾತನಾಡ್ತಿದ್ದಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೋಗೋದೆ ಬಹಳಷ್ಟು ಸಂದರ್ಭದಲ್ಲಿ ನನಗೆ ಅನ್ನಿಸುವ ಹಾಗೆ ಈಗಿನ ಕಾಂಗ್ರೆಸ್ ಪಕ್ಷದ ಆಂತರಿಕವಾದ ಒಂದು ಸ್ಥಿತಿ ಅಂತ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯ ಇದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಇದ್ದಾರೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಅವರು ಮುಚ್ಚಿಟ್ಟುಕೊಂಡಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಆಸೆ ಇನ್ನಷ್ಟು ಬಲವಾದಂತೆ ಕಾಣ್ತಾ ಇದೆ. ನಾನು ಇನ್ನೊಂದೊಮ್ಮೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಮೊನ್ನೆ ಇನ್ನೆಲ್ಲೋ ಸಭೆಯಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ದು ಕೇಳಿದೆ. ನಮ್ಮ ಸರ್ಕಾರ ಬರುತ್ತೆ, ನಾನು ಮತ್ತೆ ಬಂದರೆ 10 kg ಅಕ್ಕಿಯನ್ನು ಕೊಡ್ತೀನಿ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಸೊ ಭಾಳ ಸ್ಪಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಒಳಗಡೆ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗುವ ಆಸೆ ತುಂಬ ಬಲವಾದಂತೆ ಕಾಣ್ತಾ ಇದೆ. ಅವರಿಗಿರುವ ಭಯ ಅಂದರೆ ಈಗ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ಬೋದು, ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು. ಯಾಕೆಂದರೆ ಕಳೆದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾದ್ರೂ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದರು. KPCC ಅಧ್ಯಕ್ಷರು ಚುನಾವಣೆಯಲ್ಲಿ ಗೆದ್ದರೆ ಒಂದು ಮುಖ್ಯಮಂತ್ರಿ ಆಗುವಂಥದ್ದು ತುಂಬ ಸಾಮಾನ್ಯವಾದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಬಿದ್ದೋದರು.
ಆ ಬೀಳೋದಕ್ಕೆ ಕಾರಣ ಸಿದ್ದರಾಮಯ್ಯ ಅನ್ನುವ ಆರೋಪ ಕೂಡ ಕೇಳಿಬಂತು. ಅದು ಎಷ್ಟರ ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ. ಸೊ ರಾಜಕಾರಣದಲ್ಲಿ ಇದನ್ನೆಲ್ಲ ನಡೀತಾ ಇದೆ. ಅಂದರೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ತಪ್ಪುವುದಕ್ಕೆ ಸಿದ್ದರಾಮಯ್ಯ ಕಾರಣರಾದರು ಅನ್ನುವ ಮಾತು ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯನ ಡಿನೈ ಮಾಡಿದ್ದಾರೆ. ಈಗಲೂ ಕೂಡ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರೇನಿದ್ದಾರೆ, ಡಾಕ್ಟರ್ ಪರಮೇಶ್ವರ ಅವರಂತೆ ಒಂದೊಮ್ಮೆ ಕಾಂಗ್ರೆಸ್ ಬಂದರೆ ಅಧಿಕಾರ ವಂಚಿತರಾಗ್ತಾರೆ. ಒಂದು ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ DK ಅವ್ರನ್ನ ಸೋಲ್ಸಕ್ಕಂತೂ ಸಾಧ್ಯ ಇಲ್ಲ, ಸಿದ್ದರಾಮಯ್ಯವ್ರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಹ ದ ಪವರ್ಫುಲ್ ಮ್ಯಾನ್. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಬೇರೆ ರೀತಿಯ ಒಂದು ಮಾರ್ಗಗಳನ್ನು ಹಿಡಿಬೋದು. ಆದರೆ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಲಾರ್ದು. ಈಗಲೇ ಅವರು ಅದಕ್ಕೆ ಬೇಕಾದ ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ. ಈಗಲೇ ಸಿದ್ದರಾಮಯ್ಯನವರು ಸುತ್ತಮುತ್ತಲು ಇರುವಂತಹ ಭಾಳಷ್ಟು ಜನ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವ ಮಾತನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿ ಕೆಲವು ತಿಂಗಳುಗಳೇ ಆಗಿವೆ. BJPಯ ಮೇಲೆ ನೀವು ಅಟ್ಯಾಕ್ ಮಾಡೋದಕ್ಕಿಂತ ಅತಿ ಹೆಚ್ಚು ಈ ವಿಚಾರದ ಬಗ್ಗೆ ಚರ್ಚೆ ನಡೆಯುವಂತೆ ನೋಡಿಕೊಳ್ಳಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ JDS ಮೇಲೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಸ್ಟ್ರಾಟಜಿ ಅಂತ ಹೇಳಲಾಗ್ತಾ ಇದೆ. ಒಂದು JDS ಆದಷ್ಟು ಡೌನ್ ಆದರೆ ಆ ಮತ ಏನಿದೆ ಅದು ಕಾಂಗ್ರೆಸ್ಸಿಗೆ ಬರುತ್ತೆ ಅಥವಾ ತಮಗೆ ಬರುತ್ತೆ ಅನ್ನೋದು ಸಿದ್ದರಾಮಯ್ಯವರ ಪ್ಲ್ಯಾನ್ ಅಂತ. ಆದರೆ ಬಹಳಷ್ಟು ಸಂದರ್ಭದಲ್ಲಿ ಗೊತ್ತಾ ನಿಮಗೆ, ನೀವು ಅತಿಯಾದ ರಾಜಕೀಯ ದಾಳಿ ಮಾಡ್ತಾ ಹೋದರೆ ಅದು ರಿವರ್ಸ್ ಆಗುವ ಚಾನ್ಸಸ್ಸೇ ಜಾಸ್ತಿ. ಅಂದರೆ ಸಿದ್ದರಾಮಯ್ಯ ಕುಮಾರಸ್ವಾಮಿಯನ್ನು ಅಥವಾ ದೇವೇಗೌಡರನ್ನು ಟೀಕೆ ಮಾಡ್ತಾ ಹೋದರೆ ಜನ ಬೇಸತ್ಬಿಟ್ಟು ಜನ ಎಸ್ಪೆಷಲಿ ಒಕ್ಕಲಿಗ ಬೆಲ್ಟ್ನಲ್ಲಿ ಜನ ಅವ್ರ ಕಡೆ ಹೋಗ್ಬಿಡ್ಬೋದು. ಈ ಬಗ್ಗೆ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಆಲೋಚನೆ ಮಾಡಿದರೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಕಡೆ ಅವರು ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವ ಜನ ಇದ್ದಾರಲ್ಲ, ಅವರು ಸಿದ್ದರಾಮಯ್ಯನವರೇ ಮತ್ತೆ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ DK ಪರವಾಗಿ ಯಾರೂ ಹೇಳ್ತಾ ಇಲ್ಲ. DK ಒಳಗಡೆಯಿಂದ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಒಳಗಡೆಯಿಂದ ತಮ್ಮ ಕಾರ್ಯಸೂಚಿಯನ್ನು ಅವರು ಅನುಷ್ಠಾನಕ್ಕೆ ತರೋದಕ್ಕೆ ಯತ್ನ ಮಾಡ್ತಿರ್ಬೋದು. ಆದರೆ ಕಾಂಗ್ರೆಸ್ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರಂಥ ಹಿರಿಯ ರಾಜಕಾರಣಿಗಳು ಅವರು ತಮ್ಮ ಶಿಷ್ಯರಿಗೆ, ಜಮೀರ್ ಅಂಥವರಿಗೆ ಬುದ್ಧಿ ಹೇಳಬೇಕು. ಈಗ ನಾಯಕತ್ವದ ಬಗ್ಗೆ ಮಾತನಾಡುವ ಕಾಲ ಅಲ್ಲ ಇದು. ಈಗ ಹೋರಾಟದ ಕಾಲ, BJPಯನ್ನು ಮಣಿಸಬೇಕಾದಂಥ ಕಾಲ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಷ್ಟು ಕಾಲ ಸಮಾಜಕ್ಕೆ ಒಳ್ಳೆಯದಲ್ಲ, ಈ ದೇಶದ ಧರ್ಮ ನಿರಪೇಕ್ಷತೆಗೆ ಒಳ್ಳೆಯದಲ್ಲ ಅನ್ನೋದನ್ನು ಹೇಳಬೇಕು. ಆದರೆ ಅದು ಯಾವುದೂ ಕಾಣ್ತಾ ಇಲ್ಲ ನನಗೆ. ಯಾವ ಮಟ್ಟಿಗೆ BJPಯ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು ಆ ಮಟ್ಟಿಗೆ DKನೂ ಅಟ್ಯಾಕ್ ಮಾಡ್ದಂಗೆ ಕಾಣ್ತಾ ಇಲ್ಲ, ಸಿದ್ದರಾಮಯ್ಯನವ್ರು ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿಗಳ ಜೊತೆ ನಡುವೆ ಒಳಗಡೆ ಒಪ್ಪಂದ ಆಗಿದೆಯೋ ಅಂತ ಜನ ಮಾತನಾಡೋಕ್ಕಂತಾಗಿದೆ. DK ಅವರಿಗೆ ಮೊದಲಿನಿಂದ ಮುಖ್ಯಮಂತ್ರಿಗಳ ಜೊತೆ ಒಳ್ಳೆಯ ಸಂಬಂಧ ಇದೆ. ಆದ್ದರಿಂದ ತಾತ್ವಿಕ ರಾಜಕಾರಣಕ್ಕಿಂತ ವೈಯಕ್ತಿಕ ರಾಜಕಾರಣ ಈ ನಾಯಕರಿಗೆ ಮುಖ್ಯ ಆಗಿದೆ ಅಂತ ಅನಿಸೋದಕ್ಕೆ ನನಗಂತೂ ಪ್ರಾರಂಭ ಆಗಿದೆ. ಅದಿಲ್ಲ ಅಂದರೆ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷದ ಜವಾಬ್ದಾರಿಯುತ ನಾಯಕರಾಗಿದ್ದರೆ ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಯಾರೂ ಹೋಗ್ತಿರಲಿಲ್ಲ. ತಮ್ಮ ಶಿಷ್ಯರು ಯಾರಾದರೂ ಚರ್ಚೆ ಮಾಡಿದರೆ ಅವರಿಗೆ ಕಿವಿ ಹಿಂಡಿ ಸುಮ್ಮನಿರಿಸ್ತಾ ಇದ್ದರು. ಆದರೆ ನನಗೆ ಅನಿಸುವಾಗಿ ಜಮೀರ್ ಅವರೆಲ್ಲ ಹೇಳಿಕೆಗಳನ್ನು ಗಮನಿಸಿದರೆ ಇದರ ಹಿಂದೆ ಸಿದ್ದರಾಮಯ್ಯನವರ ಮೌನ ಸಮ್ಮತಿ ಇರಬಹುದಾ ಅಂತ. ಯಾಕೆಂದರೆ ಅವರು ಹೆಚ್ಚು ಈಗ ಅಗ್ರೆಸಿವ್ ಆಗ್ತಿದ್ದಾರೆ. ಈಗ ಇನ್ನೊಂದು ಕಾಂಟ್ರವರ್ಸಿ, ಈಗ ಅವ್ರ ಊರಿನಲ್ಲೇ ರಾಮ ಮಂದಿರ ನಿರ್ಮಾಣವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅನ್ನುವುದು ನಿನ್ನೆ ಎಲ್ಲ ವರದಿ ಬಂತು. ಸೊ ಅವ್ರು ರಾಮನ ವಿರೋಧಿ ಅಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ತಾತ್ವಿಕವಾಗಿ ನೀವು BJPಯನ್ನು ಹೇಗೆ ಮಣಿಸ್ಬೇಕು ಅನ್ನೋದಕ್ಕೆ ಅವ್ರದ್ದೇ ಆದ ಸ್ಟ್ರಾಟಜಿಯನ್ನು ಅವರು ವರ್ಕೌಟ್ ಮಾಡ್ತಾ ಇರ್ಬೋದು. ಅದರ ಭಾಗ ಕೂಡ ಇದಾಗಿರ್ಬೋದು. ಊರಿನಲ್ಲಿ ರಾಮ ಮಂದಿರ ಮಾಡ್ತೀನಿ ಅಂತ ಹೇಳೋ ಮೂಲಕ ಸಾಫ್ಟ್ ಹಿಂದುತ್ವದ ಅಡಾಪ್ಷನ್ ಏನಿದೆ ಅದನ್ನ ರಾಹುಲ್ ಗಾಂಧಿ ಅದನ್ನು ಮಾಡಿ ಫೇಲ್ ಆದರು. ಅದನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ರೀತಿಯ ರಾಜಕಾರಣದಿಂದ ಮತ್ತೆ ಅಧಿಕಾರಕ್ಕೆ ಬರುವುದು ಅಂತ ಸುಲಭ ಅಲ್ಲ. ರಾಜಕಾರಣ
ಅನ್ನುವುದು ಅಧಿಕಾರ ಕೇಂದ್ರಿತ ಆದರೂ ಕೂಡ ಅದರಲ್ಲೊಂದು ತಾತ್ವಿಕತೆ, ಒಂದು ಬದ್ಧತೆ ಅನ್ನೋದು ಇರಬೇಕು ಅಂತ. ವೈಯಕ್ತಿಕ ರಾಜಕಾರಣಕ್ಕಿಂತ ಬಹಳ ಮುಖ್ಯವಾಗಿ ಮೊದಲು ನಮಗೆ ದೇಶ ರಾಜ್ಯ ಮುಖ್ಯ ಆಗಬೇಕು ರಾಜಕಾರಣಿಗಳಿಗೆ. ಅದಾದ ನಂತರ ಪಕ್ಷ ಅನ್ನುವುದು ಮುಖ್ಯ ಆಗಬೇಕು. ಅದಾದ ನಂತರ ವ್ಯಕ್ತಿಗತ ಸ್ವಾರ್ಥ ರಾಜಕಾರಣ ಮುಖ್ಯ ಆಗಿರಬೇಕು. ಆದರೆ ಇದು ರಿವರ್ಸ್ ಆದಂಗೆ ಕಾಣುತ್ತೆ ಇವರಿಗೆ ವ್ಯಕ್ತಿಗತ ರಾಜಕಾರಣ ಮೊದಲ ಪ್ರಾಶಸ್ತ್ಯ, ಅದರ ನಂತರ ಪಕ್ಷ, ಅದರ ನಂತರ ರಾಜ್ಯ ಅನ್ನೋದಿದ್ದಾಗಿದೆ. ಅದಿಲ್ಲ ಅಂದರೆ ಇವರೆಲ್ಲ ಒಂದಾಗಿ ಬಿ ಜೆ ಪಿಯನ್ನು ಮಣಿಸುವುದಕ್ಕೆ ಇನ್ನೇನು 2 ವರ್ಷದಲ್ಲಿ ಚುನಾವಣೆ ಬಿಡುತ್ತೆ, ಅದಕ್ಕೆ ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡ್ತಿದ್ರು. ಪರಸ್ಪರ ಕಾಲೆಳೆಯುವ ಕೆಲಸವನ್ನು ಮಾಡ್ತಿರಲಿಲ್ಲ. ಅಧಿಕಾರಕ್ಕೆ ಬಂದರೆ ಡಿ ಕೆನೋ ನಾನೋ ಯಾರೊಬ್ಬರು ಮುಖ್ಯಮಂತ್ರಿ ಆದರೆ ಆಯಿತು ಅಂಥ ಸ್ಥಿತಿಯಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ಬೋದಾಗಿತ್ತು. ಆದರೆ ಅದಿಲ್ಲದೆ ಈಗಲೇ ರಸ್ತೆ ಜಗಳ, ಬೀದಿ ಜಗಳವನ್ನು, ರಂಪಾಟವನ್ನು ಪ್ರಾರಂಭ ಮಾಡಿದಾಗ ಕಾಣುತ್ತೆ. ಇದು ಕಾಂಗ್ರೆಸ್ಸಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀರಿ. ಭಾನುವಾರ ಇವತ್ತು ತಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.